ಆಕ್ಚುಯಲ್ ವಾರ್ ಕ್ಲಿಯರ್ ಇದ್ರ ಮೇಲೂ ಕೂಡ ಅಟ್ಯಾಕ್ ಆಗಿದೆ, ಅದರಿಂದ ರೇಡಿಯೇಟ್ ಆಗ್ತಾ ಇದೆ. ಎಕನಾಮಿಕಲಿ ಇಮಿಡಿಯೇಟ್ ಆಗಿ ನಾವೇನ್ ನೋಡಿದ್ವಿ ಅಂದ್ರೆ ದ ಮೊಮೆಂಟ್ ಇಸ್ರೇಲ್ ಡಿಡ್ ದಿ ಅಟ್ಯಾಕ್, ಆಯಿಲ್ ಪ್ರೈಸ್ ವಾಸ್ ಅಪ್ 7%. ಇವಾಗ್ಲೂ 6%. ಇರಾನ್ ಮೇಲೆಲ್ಲ ಎಂಟೈರ್ ವರ್ಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಟ್ಯಾಕ್ ಮಾಡಿದೆ ಇರಾನ್ ಮೇಲೆ. ಹೌದು, ಕೆಲ ದಿನಗಳ ಹಿಂದೆ. ನಿನ್ನೆ ಅಂತೂ ಅದು ನೆಕ್ಸ್ಟ್ ಲೆವೆಲ್ ಎಸ್ಕಲೇಟ್ ಆಗಿದೆ. ನಿನ್ನೆ ಇವತ್ತು ಎರಡು ಸೈಡ್ ಎಂಗೇಜ್ ಆಗ್ತಾ ಇದೆ. ಇರಾನ್ ಅವರು ರಿಟಾಲಿಯೇಟ್ ಮಾಡಿದ್ದಾರೆ. ಐರನ್ ಡೋಮ್ ಬ್ರೇಕ್ ಆಗಿದೆ ಅವ್ರದ್ದು. ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, 3 ಜನ ಸತ್ತಿದಾರಂತೆ ಟೆಲ್ ಅವೀವ್ ಅಲ್ಲಿ. ಸೊ ಆಕ್ಚುಯಲ್ ವಾರ್ ಮೊದಲೆಲ್ಲ ಏನು ರಿಯಲ್ ಅಂತ ಇರ್ಲಿಲ್ಲ. ಇವಾಗ ಯಾಕೋ ರಿಯಲ್ ಆಗಿ ಇಸ್ರೇಲ್ ಇರಾನ್ ಮಧ್ಯ ಅಂತೂ ವಾರ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನ್ಯೂಕ್ಲಿಯರ್ ಇದ್ರ ಮೇಲೂ ಕೂಡ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಇನ್ನು ಐ ಥಿಂಕ್ ಟೈಮ್ ಬೇಕಾಗತ್ತೆ ಹೇಳಕ್ಕೆ. ಎಕನಾಮಿಕಲಿ ಇಮಿಡಿಯೇಟ್ ಆಗಿ ನಾವೇನ್ ನೋಡಿದ್ವಿ ಅಂದ್ರೆ ದ ಮೊಮೆಂಟ್ ಇಸ್ರೇಲ್ ಡಿಡ್ ದಿ ಅಟ್ಯಾಕ್, ಆಯಿಲ್ ಪ್ರೈಸ್ ವಾಸ್ ಅಪ್ 7%. ಇವಾಗ್ಲೂ 6% ಪ್ರೈಸ್ ಹೋಲ್ಡ್ ಆಗ್ತಾ ಇದೆ. ಅಂದ್ರೆ ಅದು ಜಸ್ಟ್ ಇರಾನ್ ಮೇಲೆಲ್ಲ ಎಂಟೈರ್ ವರ್ಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ನಮ್ಗಂತೂ ಭಾರತೀಯರಾಗಿ ನಮ್ಗೆ ಸರಿ ಅಂದ್ರೆ ನಾವು ವಿ ಆರ್ ಆಯಿಲ್ ಇಂಪೋರ್ಟಿಂಗ್ ದೇಶ. ಸೊ ನಮ್ಗೆ ಆಯಿಲ್ ಪ್ರೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ಫ್ಲೇಷನ್ ಲಿಂಕ್ ಆಕ್ಚುಲಿ ಆಯಿಲ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿತ್ತು. $80 ಎಲ್ಲ ಇದ್ದಿದ್ದು ಐಡಿಯಲ್ ರೇಂಜ್ ಅಲ್ಲಿ ಇತ್ತು. 60 to 65 ಆರ್ ಐಡಿಯಲ್ ರೇಂಜ್. ಅಲ್ಲಿಗೆ ವಾಪಸ್ ಹೋಗಿತ್ತು. ಇವಾಗ ಮತ್ತೆ 70 ಬಂದು ನಾಟ್ ಡಿಸಾಸ್ಟರ್, ಬಟ್ ಇದೇ ಕೀಪ್ ಅಪ್ ಆಗಿ ಮತ್ತೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಿಲ್ಲ. ದಟ್ ಇಸ್ ದ ನಂಬರ್ 1 ರೀಸನ್ ಟು ವಾಚ್ ಔಟ್ ಫಾರ್ ಇಸ್ರೇಲ್ ಅಂಡ್ ಇರಾನ್ ಕಾನ್ಫ್ಲಿಕ್ಟ್. ಬಟ್ ನಮ್ಮ ಆಯಿಲ್ ಕಂಪನಿ ವೈಸ್ ಏನಾದ್ರು ಯೋಚನೆ ಮಾಡಿದ್ರೆ ಇಲ್ಲಿ ಅವರೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಬೈ ಮಾಡಿ ಇವಾಗ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅದರಿಂದ ಬೆನಿಫಿಟ್ ತಗೊಳ್ತಾ ಅಥವಾ ಯಾವ ತರ ಅವ್ರಿಗೆ ಇನ್ವೆಂಟ್ರಿಗೆ ಏನಾಗುತ್ತೆ, ವಾಟ್ ಎವರ್ ಇನ್ವೆಂಟ್ರಿ ದೇ ಪರ್ಚೇಸ್ ಮಾರ್ಕಪ್ ಮಾಡ್ತಾರೆ, ಬಟ್ ಮಾರ್ಜಿನ್ಸ್ ಗೆಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಇಂಡಿಯಾಲಿ ಆಯಿಲ್ ಪ್ರೈಸ್ ಒಂಥರ ಜಾತ್ರೆ ಇದ್ದಂಗೆ. ಗವರ್ಮೆಂಟ್ ನಾವು ಡಿರೆಗ್ಯುಲೇಟ್ ಮಾಡಿದೀವಿ ಅಂತ ಹೇಳ್ತಾರೆ, ಇಲ್ಲ ಸ್ಟಿಲ್ ಕಂಟ್ರೋಲ್ ಬೈ ಗವರ್ಮೆಂಟ್ ವೈ ಟ್ಯಾಕ್ಸೇಷನ್. ಕರೆಕ್ಟ್. ಒಂದ್ ಕಾಲದಲ್ಲಿ ₹100 ಕೆಳಗಿದ್ದು ಇವಾಗ ಏನೇ ಆದ್ರೂ ₹100 ಕೆಳಗೆ ಹೋಗ್ತಾ ಇಲ್ಲ. ನೀವು ಎಷ್ಟೇ ಆಯಿಲ್ ಪ್ರೈಸ್ ಕಮ್ಮಿ ಆಗ್ಲಿ ಅವ್ರು ಅದ್ರ ಮೇಲೆ ಟ್ಯಾಕ್ಸೇಷನ್ ಇನ್ಕ್ರೀಸ್ ಮಾಡ್ಬಿಟ್ಟು ದೇ ವಿಲ್ ಮೇಂಟೈನ್ ಅಟ್ ದಟ್ ರೇಟ್. ಆಂಕರ್ ಮಾಡ್ಬಿಡ್ತಾರೆ ₹100 ಇಸ್ ದಿ ಕರೆಕ್ಟ್ ಪ್ರೈಸ್ ಅಂತ. ಹಾಗಾಗಿ ಏನೇ ಆದ್ರೂ ಅಲ್ಲೇ ಮೇಂಟೈನ್ ಮಾಡಕ್. ಹೌದು. ಬಟ್ ಇದ್ರಲ್ಲಿ ಇರಾನ್ ಇಸ್ರೇಲ್ ಅಲ್ಲಿ ಇನ್ನೊಂದು ನನಗೆ ಏನ್ ಅನ್ಸೋದು ಅಂದ್ರೆ, ನಾವು ಟ್ರಂಪ್ ಪ್ರೆಸಿಡೆನ್ಸಿನ ನೋಡಿದ್ರೆ ಐ ಫೀಲ್ ಇಟ್ಸ್ ಬಿನ್ ಅ ಡಿಸಪಾಯಿಂಟ್ಮೆಂಟ್. ಒನ್ ಆಫ್ ದ ಕೀ ಮೆಸೇಜ್ ಏನಿತ್ತು ಅವ್ನ ಕ್ಯಾಂಪೇನ್ ಅಂದ್ರೆ ಐ ವಿಲ್ ಎಂಡ್ ವಾರ್ಸ್ ಅಂತ ಇತ್ತು. ಹೌದು. ರಷ್ಯಾ ಯುಕ್ರೇನ್ ಸ್ಟಾಪ್ ಆಗಿಲ್ಲ. ಲಾಸ್ಟ್ ವೀಕ್ ಟ್ವೀಟ್ ಮಾಡಿದ, ಪುಟಿನ್ ಡಸಂಟ್ ನೋ ಹೌ ಮಚ್ ಐ ಆಮ್ ಹೋಲ್ಡಿಂಗ್ ಬ್ಯಾಕ್ ಆ ತರದೆಲ್ಲ. That tells you that he is not able to come up with a deal that satisfies. Correct. ಅದು ಹೇಳಿದ ತಕ್ಷಣನೇ ಐ ಥಿಂಕ್ ಉಕ್ರೇನ್ ಹಿಡಿದ ಲೈಕ್ ಯಾವ್ದು ಐ ಮೀನ್ ಇದು 2 years ಇಂದ ನಡೀತಾ ಇದ್ರು ಕೂಡ ಆ ಲೆವೆಲ್ ಆಫ್ ಅಟ್ಯಾಕ್ ಉಕ್ರೇನ್ ನೆವರ್ ಡಿಡ್. ಸ್ಟೆಲ್ತ್ ಮೋಡ್ ಅಲ್ಲಿ ಸಮ್ ಅಟ್ಯಾಕ್ಸ್ ಒಂದು ಲಾರ್ಜ್ ಅಟ್ಯಾಕ್ ಕ್ಯಾರಿ ಆಯ್ತು. US ಗೊತ್ತಿರ್ಲಿಲ್ಲ ಅಂತ ಇದು ಡೋಂಟ್ ಹೇಳ್ಬೇಕು ಹೇಳ್ಬಾರ್ದು ಅಂತ. ಬಟ್ ನೆಟ್ Russia war doesn't seem like it is de-escalating at the rate US was anticipate. ಅದಲ್ಲದೆ ಇವಾಗ ಈ ಇರಾನ್ ಇಸ್ರೇಲ್ ಅಲ್ಲೂ ಫ್ರೆಶ್ ಅಟ್ಯಾಕ್ ಇದು. ನಾಟ್ ಹಿಸ್ಟಾರಿಕ್ ಆಗಿದೆ ಕಂಟಿನ್ಯೂಯೇಷನ್ ಅಂತಿಲ್ಲ, ಬರೀ ಪ್ಯಾಲೆಸ್ಟೈನ್ ಬಾಂಬ್ ಹಾಕೊಂಡು ಕೂತಿದ್ರು. ಕರೆಕ್ಟ್. ಇವಾಗ ಫ್ರೆಶ್ ಆಗಿ ಇಸ್ರೇಲ್ ಇನಿಷಿಯೇಟೆಡ್ ದಿ ಅಟ್ಯಾಕ್ ಟು ಇರಾನ್. ಸೊ ಟ್ರಂಪ್ ಪ್ರಾಮಿಸಸ್ ಎಲ್ಲ, ಟ್ರಂಪ್ ವಾಸ್ ಆಲ್ರೆಡಿ ಟೇಕಿಂಗ್ ಅ ಮ್ಯಾಸಿವ್ ಲಾಸ್ ಆನ್ ಟ್ರೇಡ್ ಡೀಲ್ ಇನ್ ಮೈ ವ್ಯೂ. ಒಂದು ಟ್ರೇಡ್ ಆಂಟಿಕ್ಸ್ ಅಲ್ಲಿ ಏಪ್ರಿಲ್ ಅಲ್ಲಿ ಏನಾಯ್ತು ಅದನ್ನ ನೋಡಿದ್ರೆ ಐ ಫೀಲ್ ಚೈನಾ ಹ್ಯಾಸ್ ದಿ ಆಕ್ಚುಯಲ್ upper hand. ಫಸ್ಟ್ ಟ್ಯಾರಿಫ್ ಅನೌನ್ಸ್ ಮಾಡ್ದ, ಆಮೇಲೆ ಪೋಸ್ಟ್ಪೋನ್ ಮಾಡ್ದ. ಇವಾಗ್ಲೂ ಹಿ ಇಸ್ ಟ್ರೈಯಿಂಗ್ ಟು ನೆಗೋಷಿಯೇಟ್ ವಿತ್ ಚೈನಾ. ಡೀಲ್ ಏನು ಕ್ಲೋಸ್ ಆಗಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ ಐ ಥಿಂಕ್ ಎಲ್ಲಾ ಕಂಟ್ರಿಗೂ ಹೆಂಗ್ ಮಾಡಿದ್ರು ಅಂದ್ರೆ, ನೀನ್ X ರೇಟ್ ಅಲ್ಲಿ ನನಗೆ ಚಾರ್ಜ್ ಮಾಡ್ತಾ ಇದ್ರೆ ನೀನ್ 2X ಅಲ್ಲಿ ಮಾಡ್ತಾ ಇದ್ರೆ X/2 ಆತರ 50% ಆಫ್ ದಟ್ ನಾನ್ ಚಾರ್ಜ್ ಮಾಡ್ತೀನಿ ಅನ್ನೋ ತರ ಐ ಥಿಂಕ್ ಡೀಲ್ ತಂದಿದ್ದು. ಚೈನಾ ಐ ಥಿಂಕ್ ಡಿಂಟ್ ಬಾದರ್. ಐ ಥಿಂಕ್ ಇವನ್ ಇನ್ಕ್ರೀಸ್ ಮಾಡಿದ ತಕ್ಷಣ ಅವರು ಇನ್ಕ್ರೀಸ್ ಮಾಡಕ್ ಶುರು ಆದ್ರು. ಅದೊಂಥರ ಟಾಮ್ ಅಂಡ್ ಜೆರಿ ಫೈಟ್ ತರನೇ ಕಾಣಿಸ್ತಾ ಇತ್ತು. ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರು. ಈಸ್ ಟೆಲಿಂಗ್ ವಿ ಆರ್ ಕಮ್ ಟು ಎನ್ ಆಮೇಲೆ ಡೀಲ್ ಅಗ್ರಿಮೆಂಟ್. ಐ ಫೀಲ್ ಅಮೆರಿಕಾ ಸ್ಟಿಲ್ ಪ್ರಾಬ್ಲಿ ದಿ ಪ್ರಿಡಾಮಿನೆಂಟ್ ಪವರ್ ಇನ್ ದಿ ವರ್ಲ್ಡ್, ಬಟ್ ಅವರ್ ಇನ್ಫ್ಲೂಯೆನ್ಸ್ ಸಿಕ್ಕಾಪಟ್ಟೆ ಡೌನ್ ರೆಡ್ಯೂಸಿಂಗ್ ಅಲ್ವಾ. ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ to the extent that they previously were. We used to call Doddanna for America. It's no more valid ಅನ್ಸುತ್ತೆ. Correct. I mean the influence down ಆಗ್ತಾ ಇದೆ. I think they are still the predominant power by a margin. ಬಟ್ ಆದ್ರೂ ನಾವು ಅನ್ಕೊಂಡಂಗೆ ಅವ್ರ PR ತರ ಅಡ್ವರ್ಟೈಸ್, ಇಟ್ಸ್ ನಾಟ್ ಆಸ್ ಇಟ್ಸ್ ಅಡ್ವರ್ಟೈಸ್. ಇಂಡಿಯಾ ಪಾಕಿಸ್ತಾನ್ ವಾರ್ ಅಲ್ಲಿ ನೋಡಿದ್ರೆ ನಾನೇ ಮಾಡಿದ್ದು, ನಾನೇ ಬಂದು ಸ್ಟಾಪ್ ಮಾಡಿದ್ದು ಅಂತೆಲ್ಲ. ದಿ ಮೋಸ್ಟ್ ಬಿಲೀವಬಲ್ ಕಾನ್ಸ್ಪಿರಸಿ ಥಿಯರೀಸ್ ನಾನೇನ್ ಓದಿದೆ ಅಂದ್ರೆ, ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಅಂತ ಒಂದು ಏರ್ ಬೇಸ್ ಮೇಲೆ ವಿ ಡಿಡ್ ಎನ್ ಅಟ್ಯಾಕ್. ಕರೆಕ್ಟ್. ಆ ಅಟ್ಯಾಕ್ ಆಗೋ ತನಕ JD Vance ವೆರಿ ಕ್ಲಿಯರ್ಲಿ ಸೇಯಿಂಗ್ ಇದು ನಮ್ ವಾರ್ ಅಲ್ಲ, ಸಾಲ್ವ್ ಆಗಲ್ಲ ಅಂತ. ಅದನ್ನ ಬಾಂಬ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಸೀಸ್ ಫೈರ್ ದೇ ಗಾಟ್ ಇನ್ವಾಲ್ವ್ಡ್. ಯಾಕೆಂದ್ರೆ ದಟ್ ಅಪರೆಂಟ್ಲಿ ದಟ್ ಸೈಟ್ is very close to where nuclear war has stored.
and that apparently that airbase is controlled by the US or managed by the US. ಹೌದು. ಸೊ ಅವ್ರ ಪರ್ಸನಲ್ ಹಿಟ್ ಆದ ತಕ್ಷಣ ಅವರು ಅಂತ ಅವರು ಮಾಡಿದ್ದಾರೆ ಅಂತ ಥಿಯರಿ. ಹೌದು. we will never know. ಅದೇ ತರ ಏನೇ ಇರುತ್ತೆ, ಬಿಕಾಸ್ ವಿ ಡಿಂಟ್ ಆಸ್ಕ್ ಫಾರ್ ಇಟ್. ಫಿಲ್ ಇಂಡಿಯಾ ಪಾಕಿಸ್ತಾನ ಇಸ್ ಕ್ಲೋಸ್ ಚಾಪ್ಟರ್ ಅಂತ ಅನಿಸ್ತಾ ಇದೆ. ಹೌದು. ಇವಾಗ ಏನು ವಿಕ್ಟರಿ ಲ್ಯಾಪ್ ಅವರು ತಗೊಂತಾ ಇದಾರೆ, ನಾವು ವಿಕ್ಟರಿ ಲ್ಯಾಪ್ ತಗೊಂತಾ ಇದೀವಿ. ಅವ್ರು ಎಲ್ಲಾ ವಾರಲ್ಲೂ ತಗೊಂಡಿದ್ದಾರೆ. ಇವನ್ ಅವ್ರ ಪ್ರಕಾರ ಕಾರ್ಗಿಲ್ ಅವರೇ ಗೆದ್ದಿದ್ದಾರೆ ಅನ್ನೋ ತರ ಎಲ್ಲದರಲ್ಲೂ ಅವ್ರು ವಿಕ್ಟರಿ ಲ್ಯಾಪ್ ತಗೊಂಡೇ ಇರ್ತಾರೆ. ಕಾರ್ಗಿಲ್ ಅಲ್ಲಿ ಲಾಹೋರ್ ಟ್ಯಾಂಕ್ಸ್ ಹೋಗೋದು ನಮ್ದು. ಹೌದು. ಟ್ರಂಪ್ ಮತ್ತೆ ಮಸ್ಕ್ ನಡುವೆ ಏನಿದು ಮುಸ್ಕಿನ ತಿಕ್ಕಾಟ ನಡೀತಾ ಇದೆ. ಬ್ರೇಕಪ್ ಆಯ್ತಾ ಏನೋ ಗೊತ್ತಿಲ್ಲ. ಐ ಥಿಂಕ್ ಮಸ್ಕ್ ತುಂಬಾ ಓವರ್ ಪ್ರಾಮಿಸ್ ಮಾಡಿದ್ದ ಗವರ್ಮೆಂಟ್ ಅಲ್ಲಿ ರಿಮೂವ್ ದಿ ವೇಸ್ಟ್, $1 trillion ಇನ್ ಸೇವಿಂಗ್ ಅದು ಅಂತ. ಐ ಡೋಂಟ್ ಥಿಂಕ್ US ಅಲ್ಲಿ ಅಷ್ಟು ಗವರ್ಮೆಂಟ್ ಅಲ್ಲಿ ಅಷ್ಟು ವೇಸ್ಟ್ ಇದೆ ಅಂತ. ಕರೆಕ್ಟ್. ಸೊ ಈಸ್ ನಾಟ್ ಏಬಲ್ ಟು ಡೆಲಿವರ್. ಅವನಿಗೂ ಸಾಕಾಗಿರ್ಬೋದು. ಮತ್ತೆ ಟ್ರಂಪ್ ಆಲ್ಸೋ ಅನೌನ್ಸ್ ದಟ್ ಬಿಲ್ where electric vehicles he is removing all the benefits that are there. ಅದಕ್ಕೂ ಟ್ರಂಪ್ ಮಸ್ಕ್ ಹ್ಯಾಸ್ ಪರ್ಸನಲ್ ಹಿಟ್ ಆಯ್ತು. ಕರೆಕ್ಟ್. ಟೆಸ್ಲಾ ಶೇರ್ಸ್ ತುಂಬಾ ಡೌನ್ ಆಗಿದೆ. ಹೌದು. ಇವಾಗ ಏನೋ ಡ್ಯಾಮೇಜ್ ಕಂಟ್ರೋಲ್ ಎಲ್ಲ ಮಾಡಕ್ ಟ್ರೈ ಮಾಡ್ತಾರೆ, ಟೂ ಫಾರ್ ಅದು ಇದು ಅಂತ. maybe they will have a patch up. ಕರೆಕ್ಟ್. ಬಟ್ ಎಂಟರ್ಟೈನಿಂಗ್ ಬ್ರೇಕಪ್ ಅಂತ ಹೇಳ್ಬೋದು. ರಿಮೆಂಬರ್ ಇಟ್ ವೆಂಟ್ ಟು ನೆಕ್ಸ್ಟ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಅನ್ಕೊಂಡೆಲ್ಲ. ಕರೆಕ್ಟ್. ಥಿಂಕ್ ಅದು ಎರಡು ಕಡೆಯಿಂದ ಒಂಥರ ನೆಗೆಟಿವ್ ಫಾರ್ ದ ಬೋತ್ ಆಫ್ ದೆಮ್. ಅಂದ್ರೆ ನಿಂಗೆ ಅಷ್ಟೆಲ್ಲ ಗೊತ್ತಿದ್ರೆ ನೀನ್ ಯಾಕೆ ಅವನಿಗೆ ಸಪೋರ್ಟ್ ಮಾಡಿದೆ, ಐ ಮೀನ್ ಐ ಸ್ಟ್ಯಾಂಡ್ ಫಾರ್ ಟ್ರಂಪ್ ಅನ್ನೋ ತರ ಮಾಡ್ದ. ಸೊ ಇದೊಂಥರ ನೆಗೆಟಿವ್ ಫಾರ್ ಬೋತ್ ಆಫ್ ದೆಮ್ ಅಂತ ಅನ್ಕೋಬಹುದು. ಕರೆಕ್ಟ್. ಇದ್ರಲ್ಲಿ ಇನ್ನೊಂದೇನು ನಾವು ಯೋಚನೆ ಮಾಡ್ಬೋದು ಅಂದ್ರೆ ಮನಿ ವರ್ಸಸ್ ಆಕ್ಚುಯಲ್ ಗವರ್ಮೆಂಟ್ ಪವರ್. ಹೌದು. ಹೂ ಹ್ಯಾಸ್ ದಿ ಅಪರ್ ಹ್ಯಾಂಡ್ ಅಂತ. ಐ ಫೀಲ್ ಸ್ಟಿಲ್ like president of the United States, even though Musk is the richest man in the world, power is power. ಅದಕ್ಕೆ ಮಸ್ಕ್ ಇವಾಗ ಸ್ವಲ್ಪ ತಣ್ಣಗಾಗಿದ್ದಾನೆ. ಐ ವೆಂಟ್ ಟೂ ಫಾರ್ ಅಂತೆಲ್ಲ ಅದಕ್ಕೆ ಅಂತ ನನಗೆ ಅನ್ಸುತ್ತೆ. ಗೇಮ್ ಆಫ್ ಥ್ರೋನ್ಸ್ ಡೈಲಾಗ್ ನೆನಪಾಯ್ತಾ?